ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಯಾವಾಗಲೂ ನಾನು ಡೈಲಿ ರೆಸಿಪಿನೇ ಮಾಡ್ತಿರ್ತೇನೆ. ಮಿಡ್ಲಲ್ಲಿ ಒಂದು ಚೇಂಜಸ್ ಇರಲಿ ಅಂತ ಫುಡ್ ಬ್ಲಾಗ್ ಕೂಡ ಮಾಡ್ತೀನಿ. ನೋಡುವ ಏನು ಮಾಡ್ತಿದ್ದೀನಿ ಅಂತ. ಬನ್ನಿ. ಇವತ್ತು ನಾನು ಮರಗೆಣಸು ಅಂದರೆ ಇಂಗ್ಲೀಷಲ್ಲಿ ಟ್ಯಾಪಿಯೋಕಾ ಅಂತ ಹೇಳ್ತಾರೆ, ಇದರ ಒಂದು ರೆಸಿಪಿ ಮಾಡ್ತಿದ್ದೇನೆ. ಸೊ ಅದಕ್ಕೋಸ್ಕರ ಕ್ಲೀನೆಲ್ಲ ಮಾಡಿಟ್ಕೊಂಡು ಇವಾಗ ಇದನ್ನು ಬೇಯಿಸಬೇಕು. ಸೊ ಅದಕ್ಕೋಸ್ಕರ ಒಂದು ಕುಕ್ಕರ್ ತಗೊಂಡಿದ್ದೇನೆ. ಅದರಲ್ಲಿ ಇದನ್ನು ಹಾಕಿ ಆಮೇಲೆ ಅದಕ್ಕೆ ನೀರು ಹಾಕಿ ಉಪ್ಪು ಕೂಡ ಹಾಕಿ ಅದನ್ನು ಬೇಯಿಸಲಿಕ್ಕೆ ಇಡ್ತಿದ್ದೇನೆ. ಒಂದು 5-6 ವಿಷಲಾಗುವವರೆಗೂ ಅದು ಬಾಯ್ಲ್ ಆಗಬೇಕು. ಸೊ ಹಾಗೆ ಒಂದು ಸೈಡಲ್ಲಿ ಒಂದು 2 ಮೀಡಿಯಮ್ ಆನಿಯನ್, ಹಾಗೆ ಜಿಂಜರ್, ಗಾರ್ಲಿಕ್, ಹಾಗೆ ಒಂದು ಕಾಯಿಮೆಣಸು ಇವಿಷ್ಟನ್ನು ತೆಗೆದುಕೊಂಡಿದ್ದೇನೆ. ಇವಾಗ ಅದೇ ಕುಕ್ಕರ್ನಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಬೇಕು. ಹಾಗೆ ಅದಕ್ಕೆ ಕರಿಬೇವು ಸೊಪ್ಪು ಇದೆಯಲ್ವಾ, ಅದನ್ನು ಕೂಡ ಹಾಕೋದಿದ್ದೇನೆ. ಅದಾದ ನಂತರ ಮೊದಲಿಗೆ ಕಟ್ ಮಾಡಿಟ್ಕೊಂಡ ಆನಿಯನ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಗೆ ಒಂದು ಕಾಯಿಮೆಣಸು ಇದೆಯಲ್ವಾ, ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಿದ್ದೇನೆ. ಹಾಗೆ ಸ್ವಲ್ಪ ಅರಿಶಿನ ಹುಡಿ ಕೂಡ ಹಾಕೋತಿದ್ದೇನೆ. ಆಮೇಲೆ ಇದನ್ನು ಒಂದು ಮೀಡಿಯಮ್ ಫ್ರೈ ಆಗೋ ತನಕ ಹಾಗೆ ಫ್ರೈ ಮಾಡ್ತಾಯಿರಿ. ಆಮೇಲೆ ಇದಕ್ಕೆ ಇವಾಗ ಪೌಡರನ್ನು ತೆಗೆದುಕೊಳ್ತಿದ್ದೇನೆ. ಯಾವುದೆಲ್ಲ ಅಂದರೆ ಚಿಲ್ಲಿ ಪೌಡರ್, ಚಿಕನ್ ಮಸಾಲ, ಗರಂ ಮಸಾಲ, ಧನಿಯಾ ಪೌಡರ್, ಹಾಗೆ ಜೀರಾ ಪೌಡರ್ ಮತ್ತು ಸ್ವಲ್ಪ ಬಡಸೊಪ್ಪು ಪೌಡರ್ ಇವಿಷ್ಟನ್ನು ಮೊದಲಿಗೆ ನಾನು ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಆನಿಯನ್, ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಹಾಗೆ ಒಂದು ಕಡೆ ಬೀಫ್ ತಗೊಳ್ಬೇಕು. ಇದಕ್ಕೆ ಮೇನ್ ಬಂದು ಬೀಫ್ ಆರ್ ಮಟನ್ ಯಾವುದು ಬೇಕಾ ತಗೊಳ್ಬೋದು. ಬೀಫ್ ಮತ್ತು ಈ ಟ್ಯಾಪಿಯೋಕಾ ಇದೆಯಲ್ವಾ, ಅದೆರಡನ್ನು ಮಿಕ್ಸ್ ಮಾಡಿ ಹಾಕುವುದೇ ಕಪ್ಪ ಬಿರಿಯಾನಿ ಅಂತ ಹೇಳ್ತಾರೆ. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಹಾಗೆ ಅದರೊಟ್ಟಿಗೆ ನಾನು ಸ್ವಲ್ಪ ಸೈಡಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿಟ್ಕೊಂಡಿದ್ದೇನೆ. ಒಂದು ಕ್ಲಿಪ್ ಮಿಸ್ ಆಗಿದೆ. ಅದೇನೆಂದರೆ ಮೊದಲಿಗೆ ಫ್ರೈ ಮಾಡಿಟ್ಕೊಂಡಿದ್ದ ಆನಿಯನ್ ಇದೆಯಲ್ವ, ಅದಕ್ಕೆ ಬೀಫನ್ನು ಹಾಕಿ 5-6 ವಿಷಲ್ ಮಾಡಬೇಕು. ಅದಾದ ನಂತರ ಅದಕ್ಕೆ ಈ ಟ್ಯಾಪಿಯೋಕಾ ಇದೆಯಲ್ವ ಅಂದರೆ ಮರಗೆಣಸು, ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಮರಗೆಣಸನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬೇಯಿಸಬೇಕು. ಒಳ್ಳೆ ಸ್ಮೆಲ್ ಬರ್ತದೆ. ನೋಡುವಾಗಲೇ ತಿನ್ನಬೇಕು ಅಂತ ಅನಿಸ್ತಿತ್ತು. ಒಳ್ಳೆ ಟೇಸ್ಟ್. ನೀವು ಕೂಡ ಹೀಗೆ ಮಾಡಿ ನೋಡಿ. ಎರಡು ಕೂಡ ಚೆನ್ನಾಗಿ ಬಾಯ್ಲ್ ಆಗಿರಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ನಾನು ಮನೆಯವರಿಗೆಲ್ಲ ಸರ್ವ್ ಮಾಡಿದೆ, ಅವರು ಕೂಡ ತುಂಬ ಟೇಸ್ಟ್ ಆಗಿದೆ ಅಂತ ಹೇಳಿದರು. ಸೊ ನಾನು ಈ ವಿಡಿಯೋ ಎಂಡ್ ಮಾಡ್ತಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಥ್ಯಾಂಕ್ ಯು. ಬಾಯ್.